श्रीमद्दकलाण्डमोनि ब्रह्माण्डाजनाजगाय इक्ष्वाकुकुलवंशोद्भवाय सूर्यवंशप्रदीपिताय श्रीधनन्द रामचन्द्र शर्मणे दिव्यमङ्गल विग्रहाय स्वरूपाय वराय ओम आंगीर सय्यस गौतमसत्रगाभिषेक प्रवरान्वित गौतमसगोत्रोद्भवस्य सर्वेणोत्रे आंगीर सय्यस गौतमसत्रगाभिषेक प्रवरान्वित गौतमसगोत्रोद्भवाय रस्ववेणोत्रे आंगीर सय्यस गौतमसत्रगाभिषेक प्रवरान्वित गौतमसगोत्रोद्भवाय जनकमहाराजपुत्रे आंगीर सय्यस गौतमसत्रगाभिषेक चंद्रांशप्रदीपिकाम् अखिलाण्डकोटि ब्रह्माण्डनायकीम् चित्तस्वरूपिणीम् तत्त्वातीतस्वरूपिणीम् श्री जानकी नाम्नीम् सीता नाम्नीम् श्री महालक्ष्मीम् कन्याम् ओम ध्रुवन्ते राजावरुणो ध्रुवं देवो पूजा प्रार्थना करिष्ये ओम इंद्राणी वासुलाल ವಿಷಯದಲ್ಲಿ ಗೋತ್ರಪದವರ ಎಲ್ಲ ಪಾರಾಯಣಾಗಿ ಪರಸ್ಪರವಾಗೆಲ್ಲ ಸಂಬಂಧ ಬೆಳೆಸ್ತಾ ಇದ್ದಾರೆ. ಇವಾಗ ಕನ್ಯಾಕಡೆಯಿಂದ ಹೊರಗಿನ ಕಡೆಗೆ ಒಂದು ತಾಂಬೂಲವನ್ನು ಬದಲಾವಣೆ ಆಗುತ್ತೆ. ಸೇವಾ ಕರ್ತೃಗಳು ಎತ್ತಿನಿಂತ್ಕೋಬೇಕಾಯ್ತವೇ ಪ್ರಾರ್ಥನೆ. ರಮಣ ಗೋವಿಂದ ಪಾರ್ವತಿ ಬದಲೇ ಮಾಂಗನಿಷ್ಠೆ ಅನ್ನತಕ್ಕಂಥ ಲಗ್ನ ಪತ್ರಿಕೆ ಶಾಸ್ತ್ರ ಸಮಾಪ್ತಿಯಾಗಿದೆ. ಇದೀಗ ವಿಶೇಷವಾಗಿ ಕಾಶಿ ಯಾತ್ರೆಯಿಂದ ರಾಮಚಂದ್ರ ಸ್ವಾಮಿಗೆ ಹಾಲ್ಪೊಡೆದು ನಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ವರೋಪಚಾರಗಳನ್ನೆಲ್ಲ ಮಾಡ್ತೀವಿ ಅದೇ ರೀತಿಯಾಗಿ ರಾಮಚಂದ್ರ ಸ್ವಾಮಿಗೂ ಸಹ ಕಾಶಿ ಯಾತ್ರೆ ಆಗಿ ಸಮಸ್ತ ಉಪಚಾರಗಳು ನೆರವೇರುತ್ತೆ. ಅದಕ್ಕೆ ಮುಂಚಿತವಾಗಿ ಯಾವ ರೀತಿಯಾಗಿ ಆ ಒಂದು ಸೀತಾಮ್ಮನವ್ರಿಗೂ ಮತ್ತು ರಾಮಚಂದ್ರ ಸ್ವಾಮಿಗೆ ವಿವಾಹ ಆಯಿತು ಅನ್ನತಕ್ಕಂತಹ ಮಂಗಳಪ್ರದವಾಗಿರ್ತಕ್ಕಂತಹ ಕಥಾ ಸ್ವರೂಪವನ್ನು ಒಂದು 10 ನಿಮಿಷಗಳ ಕಾಲ ಹೇಳ್ತಾರೆ. ಬಂದಿರತಕ್ಕಂತಹ ಭಕ್ತಾದಿಗಳು ಯಾರು ಸಹ ಗಲಾಟೆ ಮಾಡಬಾರದು. ಮನೆ ಉದ್ಧಾರವಾಗಲ್ಲ. ಆದ್ರಿಂದ ಮಹಾರಾಜ ಹೇಳ್ತಾ ಇದ್ದಾರೆ ಕಾರಣ ಏನಂತ, ಮಹಾರಾಜ ಏನ್ ಘೋರ ಒಂದು ಸ್ಥಿತಿಯನ್ನು ನೋಡ್ತಕ್ಕಂಥ ಒಂದು ಸಂದರ್ಭ ಅನುಭೂತಿ ಬಂದಿದೆ. ಏನ್ ಕಾರಣ ಅಂತ ಏನ್ ಹೇಳ್ಬೇಕು ಸ್ವಾಮಿ, ನನ್ನ ಬೇಟೆಯನ್ನ ಯಾಕೆ ಹೇಳ್ಕೊಂಡ ನಾನು ಮಾತಾ ನಾಸ್ತಿ ನಾಸ್ತಿ ಒಂದು ಸಹೋದರ ನನಗೆ ಯಾರು ಇಲ್ಲ ಸ್ವಾಮಿ, ತಂದೆ ಇಲ್ಲ, ತಾಯಿ ಇಲ್ಲ, ಅಣ್ಣ ತಮ್ಮಂದಿರಿಲ್ಲ, ಅಕ್ಕ ತಂಗಿರಿಲ್ಲ, ಯಾರು ಇಲ್ಲ ಸ್ವಾಮಿ. ಕೊನೆಗೆ ನನ್ನ ಪುತ್ರ ಸಂತಾನವೂ ಕೂಡ ನನಗಿಲ್ಲ, ಸಂತಾನ ಭಾಗ್ಯವೂ ಇಲ್ಲ. ಯಾರಿಗೋಸ್ಕರ ಬದುಕಬೇಕು, ಯಾರಿಗೋಸ್ಕರ ರಾಜ್ಯಭಾರ ಮಾಡಬೇಕು, ಯಾರಿಗೋಸ್ಕರ ಈ ಸಿರಿ ಸಂಪತ್ತು ಇರಬೇಕು, ಯಾವ ಸೌಭಾಗ್ಯವನ್ನು ಅನುಭವಿಸಕ್ಕೆ ಈ ದೇಹ ಇರಬೇಕು ಸ್ವಾಮಿ ಅಂತ ಇದೇ ಪಡ್ತಾರೆ. ಎದೆ ಪಡ್ಕೊಳ್ಳೋದು ಯಾವಾಗ ಹೇಳಿ, ಎಷ್ಟು ಬಾಧೆ ಆಗಿದೆ ಮನುಷ್ಯ ಎದೆ ಪಡ್ಕೊಳ್ಳೋದು. ಅಯ್ಯೋ ಮುಗಿದಿದೆ ಕಥೆ ಅಂತ, ಯಾಕೆ ಬದುಕಬೇಕು ಸ್ವಾಮಿ ಅಂತ ಇಷ್ಟು ಮನುಷ್ಯನಿಗೆ ಹಿಡಿದಾಗ ಆಗೋಯ್ತು. ಓಹೋ ಮಹಾರಾಜ ಪರಮಾತ್ಮ ಯಾವ ಭಕ್ತ ವತ್ಸಲ, ಭಕ್ತರನ್ನು ಕಾಪಾಡತಕ್ಕಂಥವ್ರು. ನಿನ್ನ ಕಷ್ಟಕ್ಕೆ ಯಾವುದೋ ಒಂದು ಉಪಾಯ ಇದೆ, ಆ ಉಪಾಯವನ್ನು ಹೇಳ್ತೀನಿ. ಆ ರೀತಿಯಾಗಿ ಮಾಡಿದ್ರೆ ನಿನ್ನ ಸಂತಾನವಾಗುತ್ತೆ, ನಿನ್ನ ಮನೆಯಲ್ಲಿ ಕಲ್ಯಾಣಪ್ರದವಾಗುತ್ತೆ, ಎಲ್ಲ ಕೆಲಸಗಳು ನಡೆಯುತ್ತೆ. ಹೇಳಿ ಸ್ವಾಮಿ, ನಮ್ಮ ಮಾತು ಕಡಿಮೆ ಇಲ್ಲ. ಪೂರ್ವ ಪುರೋಹಿತರು ನಮ್ಮ ಗುರುಗಳು ಹೇಳ್ತಾರೆ ನೋಡಿ, ಇಲ್ಲಿಂದ ಸ್ವಲ್ಪ ದೂರದಲ್ಲಿ ವಿಭಂಡಿತ ಮಹರ್ಷಿಗಳು ಕುಮಾರ ವಿಶೇಷವಾಗಿರ್ತಕ್ಕಂಥ ಸ್ವಾಮಿಗೆ ಗೃಹಸ್ಥಾಶ್ರಮ ಯೋಗ್ಯತೆ ಸಿದ್ಧಿಗೋಸ್ಕರ ದ್ವಿತೀಯ ಯಜ್ಞೋಪವೀತ ಧಾರಣೆಯನ್ನು ಮಾಡ್ತಾ ಇದ್ದಾರೆ. ಆ ಒಂದು ಗೃಹಸ್ಥಾಶ್ರಮ ಸೀತಾಮಾತೆಯನ್ನು ಪಾರಿಗ್ರಹಣ ಮಾಡ್ಕೊಳ್ಳೋದಕ್ಕೋಸ್ಕರ ಕಲ್ಯಾಣೋತ್ಸವ ರಂಗದಲ್ಲಿ ಆ ಒಂದು ರಾಮಚಂದ್ರ
ನೋಡಿ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಶಾಸ್ತ್ರವನ್ನು ಮಾಡ್ತಾ ಇದ್ರೆ ಅಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ಏನ್ ಮಾಡೋರು ಅಂತ ಹೇಳಿದ್ರೆ ಮದುವೆ ಎಲ್ಲ ನಿಶ್ಚಯ ಮಾಡಿರೋರಂತೆ. ಮದುವೆ ಎಲ್ಲ ನಿಶ್ಚಯ ಆದ್ಮೇಲೆ ಆ ಒಂದು ಹುಡುಗ ಯಾರಿದ್ದಾರೆ ಮದುವೆ ಹುಡುಗ ಆ ಒಂದು ಹುಡುಗನ್ನ ಹುಡುಗಿ ಕಡೆಯವ್ರ ಮನೆಗೆ ಕರ್ಸ್ಕೊಳ್ಳೋರಂತೆ. ಕರ್ಸ್ಕೊಂಡ್ಬಿಟ್ಟು ನನ್ ಮದುವೆಗೆ ಇನ್ನೊಂದು ಸ್ವಲ್ಪ ದಿವಸ ಇದೆ ಅನ್ಬೇಕಾದ್ರೆ ಅವನಿಗೆ ಯಥಾಶಕ್ತಿಯಾಗಿ ಹೊರೋಪಚಾರವನ್ನು ಕೊಟ್ಟು ಕನ್ಯಾದಾನ ಮಾಡ್ಬೇಕಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದಕ್ಕೆ ಅನುಗುಣವಾಗಿ ಆ ಒಂದು ಹುಡುಗಿ ಕಡೆಯವರು ಆ ಒಂದು ಮದುವೆ ಹುಡುಗನ್ನ ಕರೆಸ್ಕೊಂಡು ನಮ್ಮ ಜಮೀನು ಹೊಲ ಎಲ್ಲಿರುತ್ತೋ ಅವ್ರು ಕರ್ಕೊಂಡು ಹೋಗ್ತಾರಂತೆ. ಕರ್ಕೊಂಡು ಹೋಗ್ಬಿಟ್ಟು ಆ ಒಂದು ಮದುವೆ ಹುಡುಗನ ಗಂಡಿಗೆಗೆ ಒಂದು ಕೋಲು ಅಥವಾ ಒಂದು ಕಡ್ಡಿನ ಕೊಡ್ತಾ ಇದ್ರಂತೆ, ಒಂದು ಕಲ್ಲು. ಆ ಒಂದು ಕಲ್ಲಿನ ಅಥವಾ ಕಡ್ಡಿನ ಎಷ್ಟು ದೂರ ಎಸಿತಲೋ ಅಷ್ಟು ದೂರ ವರದಕ್ಷಿಣೆ ಆಗಿ ಬರ್ಕೊಡ್ತಾ ಇದ್ರಂತೆ ಆವತ್ತಿನ ಕಾಲದಲ್ಲಿ. ಆದ್ರೆ ನಾವ್ ಇವತ್ತು ಬೆಂಗಳೂರಲ್ಲಿ ಒಂದು 30-40 ಸೈಟ್ ಕೊಡೋದೇ ದೊಡ್ಡ ವಿಚಾರ ಆಗ್ಬಿಟ್ಟಿದೆ. ಆದ್ರೆ ಆತರ ಶಾಸ್ತ್ರ ಅನ್ನತಕ್ಕಂಥದ್ದು ಆದ್ರೂ ಶಾಸ್ತ್ರ ರೀತಿಯಾಗಿ ನಾವು ಮಾಡ್ಬೇಕು. ಆದ್ರೆ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಸೀತಾ ಕಲ್ಯಾಣದಲ್ಲಿ ಆ ಒಂದು ಇಬ್ರು ಸಹ ರಾಜ್ಕುಮಾರರೇ. ಈ ಕಡೆ ಜನಕ ಮಹಾರಾಜರು ಅವರು ರಾಜರೇ, ದಶರಥ ಮಹಾರಾಜರು ಅವರು ರಾಜರೇ, ಯಾರಿಗೆ ಏನು ಕಮ್ಮಿ ಇಲ್ಲ. ಆದ್ರೂ ಸಹ ವರದಕ್ಷಿಣೆ ಅಂತ ಹೇಳಿ ಕೇಳಿದಾಗ ರಾಮಚಂದ್ರ ಸ್ವಾಮಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಿಮಗೆ ವರದಕ್ಷಿಣೆ ಆಗಿ ಏನೋ ಕೊಡ್ಬೇಡಪ್ಪ, ಕನ್ಯಾದಾತನಾಗಿ ನೀನು ನಿನ್ನ ಕರ್ತವ್ಯಕ್ಕೋಸ್ಕರ ಏನ್ ಮಾಡು ಅಂತ ಹೇಳಿದ್ರೆ 1,000 ಗೋವುಗಳನ್ನು ಗೋದಾನವನ್ನು ಮಾಡಿ ನನ್ನ ಕನ್ಯಾರ್ಥಿಯಾಗಿ ವರದಕ್ಷಿಣೆ ರೂಪದಲ್ಲಿ 1,000 ಗೋವುಗಳನ್ನ ಭೂಲೋಕಕ್ಕೆ ಯಜ್ಞ ಸಂರಕ್ಷಣೆಗಾಗಿ ಬಿಟ್ಬಿಡಪ್ಪ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಗೋವಿನಿಂದ ಬರತಕ್ಕಂತಹ ಹಾಲು, ಮೊಸರು, ತುಪ್ಪ ಇತ್ಯಾದಿಗಳನ್ನು ಯಜ್ಞ ಸಂರಕ್ಷಣೆ ಆಗಲಿ, ಯಜ್ಞದಿಂದ ಸಕಲ ಲೋಕ ಕಲ್ಯಾಣ ಆಗುತ್ತೆ, ಅದಕ್ಕೋಸ್ಕರ ಗೋದಾನವನ್ನು ಮಾಡ್ಬಿಡಪ್ಪ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಆ ಒಂದು ಜನಕ ಮಹಾರಾಜ ರಾಮಚಂದ್ರ ಸ್ವಾಮಿಯ ಮಾತಿನಂತೆ 1,000 ಗೋವುಗಳನ್ನು ಕರೆದುಕೊಂಡು ಬಂದು ಲಗ್ನಕ್ಕೆ ಪೂರ್ವಾಂಗವಾಗಿ 1,000 ಗೋವುಗಳನ್ನ ಗೋದಾನ ಮಾಡ್ದ ಅಂತೇಳಿ ರಾಮಾಯಣದಲ್ಲಿ ಹೇಳ್ತಾರೆ. ಅಂತ ವಿಶೇಷವಾಗಿರ್ತಕ್ಕಂತಹ ಇಲ್ಲಿ ಸಹ ನಾವು ಗೋಮ ಸೃಜನ ಅಂತ ಹೇಳಿ ವಿಶೇಷವಾಗಿರ್ತಕ್ಕಂಥ ಗೋವನ್ನು ಭೂಮಿಯಲ್ಲಿ ಬಿಡ್ತಕ್ಕಂಥದ್ದು. ಓಂ ಮಾತಾ ರುದ್ರ ಓಂ ಗೋಮ ಸೃಜನ ಓಂ ಕಲ್ಪಯತ ಅತ್ರ ದಾತಾಗ ಭೂಷಯ್ಯವಸ್ತ್ರದಾನಾನಿ ಕೃತ್ವಾ ವರಬಲಂ ಕೃತ್ವಾ ನಿರೀಕ್ಷಣಂ ಕುರ್ಯಾತ್ ಯೌನಿಕವಸ್ತ್ರಾನ್ವಿತಾಯ ಚೂರ್ಣಿಕಮಂಗಲಾಷ್ಟಕಾದಿ ಪಠಿತ್ವಾ ನಿರೀಕ್ಷಣಂ ಕುರ್ಯಾತ್. ನೋಡಿ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ಎಲ್ಲ ಉಪಚಾರಗಳು ಎಲ್ಲ ಆಯ್ತು. ಇವಾಗ ವಿಶೇಷವಾಗಿರ್ತಕ್ಕಂಥ ನಿರೀಕ್ಷಣೆ ಅಂತ ಹೇಳ್ತೇವೆ. ಅಂತ ಹೇಳಿದ್ರೆ ಮೊಟ್ಟ ಮೊದಲ ಬಾರಿಗೆ ಆ ಒಂದು ಸೀತಾಮ್ಮನವರು ರಾಮಚಂದ್ರ ಸ್ವಾಮಿ ನೋಡ್ತಕ್ಕಂಥದ್ದು, ರಾಮಚಂದ್ರ ಸ್ವಾಮಿ ಸೀತಾಮ್ಮನವ್ರನ್ನ ನೋಡ್ತಕ್ಕಂಥದ್ದು ಅಂತ ಶಾಸ್ತ್ರ ಆಗತಕ್ಕಂಥದ್ದು ಇದೆ. ಅಥವಾ ಶಾಸ್ತ್ರಕ್ಕೋಸ್ಕರ ಸೆರೆ ಬಟ್ಟೆಯನ್ನು ಹಿಡಿದು ಇವತ್ತು ಸಹ ನಿರೀಕ್ಷಣೆ ಇರತಕ್ಕಂಥದ್ದು ಮಾಡ್ತಾರೆ. ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಮಹಾಲಕ್ಷ್ಮಿ ಸ್ವರೂಪಿಯಾಗಿರ್ತಕ್ಕಂಥ ಆ ಒಂದು ಸೀತಾಮಾತೆ ರಾಮಚಂದ್ರ ಸ್ವಾಮಿಯ ಪಾಣಿಗ್ರಹವನ್ನು ಮಾಡಿಕೊಡೋದಕ್ಕೆ ವಿಶೇಷವಾಗಿ ಆ ಒಂದು ಲಕ್ಷ್ಮೀ ಸ್ವರೂಪಿಯಾಗಿ ಆ ಒಂದು ಕಲ್ಯಾಣ ಮಂಟಪಕ್ಕೆ ಬರ್ತಾ ಇದ್ದಾರಂತೆ. ಎಲ್ಲರೂ ಸಹ ಆ ಒಂದು ಸೀತಾಮಾತೆಯನ್ನ ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇಲ್ಲಿ ವಿಶೇಷವಾಗಿ ಇನ್ನೊಂದು ಏನಂತ ಹೇಳಿದ್ರೆ, ಸೀತಾಮಾತೆ ರಾಮಚಂದ್ರ ಸ್ವಾಮಿ ಪರಸ್ಪರವಾಗಿ ಮೊಟ್ಟ ಬಾರಿಗೆ ಭೇಟಿ ಆಗ್ತಾ ಇರ್ತಕ್ಕಂಥ ಹೇಳಿದ್ರೆ ಇಬ್ರು ಸಹ ಬಹಳ ಆನಂದಮಯವಾಗಿರ್ತಾರೆ. ಆ ಒಂದು ಆನಂದಮಯ ಸಮಯದಲ್ಲಿ ಆ ಒಂದು ಕ್ಲೇಶದಿಂದ ಹೇಳಿದಾಗ ರಾಮಚಂದ್ರ ಸ್ವಾಮಿಗೆ ಸೀತಾಮ್ಮನವ್ರನ್ನ ನೋಡ್ತಾರೆ. ಅವರ ವಿಶೇಷವಾಗಿ ಆನಂದಮಯವಾಗಿರ್ತಾರಂತೆ. ಆ ಒಂದು ಆನಂದಮಯ ಸಂದರ್ಭದಲ್ಲಿ ನಮ್ಮ ಕಷ್ಟಗಳೇನಿದೆ ನಾವು ರಾಮಚಂದ್ರ ಸ್ವಾಮಿ ಹೇಳ್ಕೊಂಡಾಗ ಆನಂದ ಬ್ರಹ್ಮರಾಗಿ ಆನಂದ ರಾಮ ಅಂತೇಳಿ ಆ ಒಂದು ಆನಂದ ಸಮಯದಲ್ಲಿ ನಮ್ಮ ಕಷ್ಟಗಳನ್ನು ಹೇಳ್ಕೊಂಡಾಗ ರಾಮಚಂದ್ರ ಸ್ವಾಮಿ ಅತಿ ಶೀಘ್ರವಾಗಿ ತಥಾಸ್ತು ಅಂತೇಳಿ ಆಶೀರ್ವಾದ ಮಾಡಿಬಿಡ್ತಾರೆ.
ವಿಶೇಷವಾಗಿ ಮಂಗಳಾಷ್ಟಕಗಳು ಪಾರಾಯಣ ಆಗುತ್ತೆ. ಎಲ್ಲರೂ ಸಹ ಒಂದು ಮಂಗಳಾಷ್ಟಕಗಳನ್ನ ಕೇಳಿಸ್ಕೊಂಡ್ರೆ ಸಹ ಮಂಗಳಪ್ರದ ಆಗುತ್ತೆ ಅಂತ ಹೇಳ್ತಾರೆ. ಎಲ್ಲರೂ ಸಹ ಭಕ್ತಿ ಶ್ರದ್ಧೆಗಳಿಂದ ಒಂದು ಮಂಗಳಾಷ್ಟಕಗಳನ್ನ ಎಲ್ಲರೂ ಸಹ ಕೇಳಿಸ್ಕೊಳ್ಳಿ. ತಪ್ಪುಗಳಿಗೆ ಯಾವ ರೀತಿಯಾಗಿ ಪ್ರಾಯಶ್ಚಿತ್ತ ಅಂತ ಹೇಳಿದ್ರೆ ಈ ಒಂದು ದೇವತಾ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು, ಯಜ್ಞ ಯಾಗಾದಿಗಳನ್ನು ಮಾಡ್ತಕ್ಕಂಥದ್ದು ಮಾಡಿದಾಗ ಕೆಲವೊಂದಷ್ಟು ನಾವು ಮಾಡಿರ್ತಕ್ಕಂಥ ಪಾಪಗಳನ್ನು ನಶಿಸಿ ಹೋಗಿ ಮೋಕ್ಷ ಮಾಡಲಿಕ್ಕೆ ನಮಗೆ ಪ್ರಸಾರವನ್ನು ಕೊಡ್ತಾನ ಒಂದು ದೇವರು. ಅದೊಂದು ಕಡೆ ಆದ್ರೆ ವಿಶೇಷವಾಗಿ ಇನ್ನೊಂದು ಏನಂತ ಹೇಳಿದ್ರೆ ಕನ್ಯಾದಾನ ಮಾಡೋದ್ರಲ್ಲಿ ಯಾವ ರೀತಿಯಾಗಿ ಫಲ ಬರುತ್ತೆ ಅಂತ ಹೇಳಿದ್ರೆ ಗಂಗಾ ಬಾಲಕಾಭಿಹಿ ಸಪ್ತಋಷಿ ಮಂಡಲ ಪರ್ಯಂತ ಬಂದಿರುತ್ತೆ. ಗಂಗೆ ನದಿಗೆ ಹೋಗಿ ಏಳು ಸಹ ಆ ಒಂದು ಮುಳುಗಿದ್ರೆ ಯಾವ ರೀತಿಯಾಗಿರ್ತಕ್ಕಂಥ ಫಲ ಬರುತ್ತೋ ಅಷ್ಟು ಫಲ ಈ ಒಂದು ಕನ್ಯಾದಾನ ಮಾಡೋದ್ರಿಂದ ಬರುತ್ತೆ ಅಂತ ಹೇಳ್ತಾರೆ. ಮತ್ತೆ ತಿಳೈ ಚಂದ್ರಮಂಡಲ ಪರ್ಯಂತ ಜಲೈ ಸೂರ್ಯಮಂಡಲ ಪರ್ಯಂತ ಅಂತಂದ್ರೆ ತಿಲ ಅಂತ ಹೇಳಿದ್ರೆ 8 ರಾಶಿಯಿಂದ ಸೂರ್ಯಮಂಡಲದಲ್ಲಿ ಹಾಕೊಂಡೋದ್ರೆ ಎಷ್ಟು ವರ್ಷಗಳ ಕಾಲ ಆಗುತ್ತೋ ಆಗೋದಕ್ಕೆ ಸಾಧ್ಯ ಇಲ್ಲ. ಬಟ್ ಆಗ್ತೀವಂತೆ ಹೋದ್ರೆ ಎಷ್ಟು ವರ್ಷಗಳ ಕಾಲ ಆಗುತ್ತೋ ಅಷ್ಟು ವರ್ಷಗಳ ಕಾಲ ನಾವು ನಮ್ಮ ಕುಟುಂಬದವರು ಸುಖ ನಿವಾಸವಾಗಿರ್ತೇವೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ದಶಾಪೂರ್ವೇಶಾಂ ದಶಾಪರೇಶಾಂ ಅಂತ ಹೇಳಿದ್ರೆ ನಮ್ಮ ಹಿರಿಯರು ಯಾರನ್ನ ತಿಳ್ಕೊಂಡಾದ್ಮೇಲೆ ಅವರಿಗೆ ಸರಿಯಾಗಿರ್ತಕ್ಕಂಥ ಅಪರ ಸಂಸ್ಕಾರಗಳು ಮಾಡಲಿಲ್ಲ ಅಂತ ಹೇಳಿದ್ರೆ ಅವರು ಪ್ರೇರಿತವಾಗಿ ತಿರುಗುತ್ತಾ ಇರ್ತಾರೆ. ಅವ್ರಿಗೆ ಯಾವ ರೀತಿಯಾಗಿ ಮೋಕ್ಷ ಸಾಧನೆ ಆಗುತ್ತೆ ಅಂತ ಹೇಳಿದ್ರೆ ಈ ಒಂದು ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಮಹಾಲಕ್ಷ್ಮಿ ಸ್ವರೂಪಿಯಾಗಿರ್ತಕ್ಕಂಥ ಆ ಒಂದು ಕನ್ಯೆಯನ್ನು ದಾನವನ್ನು ಮಾಡಿದಾಗ ಅವ್ರಿಗೂ ಸಹ ಒಂದು ಮೋಕ್ಷ ಸಾಮ್ರಾಜ್ಯ ಸಿಗುತ್ತೆ ಅಂತ ಹೇಳ್ತಾರೆ. ಅದೊಂದು ಕಡೆ ಆದ್ರೆ ವಿಶೇಷವಾಗಿರ್ತಕ್ಕಂಥ ಯಾಗಾದಿಗಳು ಅಗ್ನಿಷ್ಠೋಮ ಅತಿರಾತ್ರ ವಾಜಪೇಯ ಪೌಂಡರೀಕ ಅನ್ನತಕ್ಕಂಥದ್ದು ಇದೆಲ್ಲ ಬಹಳ ದೊಡ್ಡ ದೊಡ್ಡ ಯಾಗಾದಿಗಳು ಅವತ್ತಿನ ಕಾಲದಲ್ಲಿ ರಾಜ ಮಹಾರಾಜರು ಮಾಡ್ತಾ ಇದ್ರಂತೆ. ಇವತ್ತು ನಾವು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಆ ಒಂದು ಯಾಗವನ್ನು ಮಾಡಿದ್ರೆ ಎಷ್ಟು ಫಲ ಬರುತ್ತೋ ಅದರಷ್ಟು 100 ಫಲ ಶತಕೃತ ಅಂತ ಹೇಳ್ತಂದ್ರೆ 100ರಷ್ಟು ಫಲ ಕೇವಲ ಒಂದು ಕನ್ಯಾದಾನ ಮಾಡೋದ್ರಿಂದ ಸಿಗುತ್ತೆ ಅಂತೇಳಿ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಕನ್ಯಾದಾನದ ಒಂದು ಮಹತ್ವವನ್ನು ತಿಳಿಸಿದ್ದಾರೆ. ಅಂತ ಪವಿತ್ರವಾಗಿರ್ತಕ್ಕಂಥ ಕನ್ಯಾದಾನವನ್ನು ಸೀತಾ ಪ್ರದಾನವನ್ನು ರಾಮಚಂದ್ರ ಸ್ವಾಮಿಗೆ ಮಾಡ್ತಾ ಇದ್ದೀವಿ. ಎಲ್ಲರೂ ಸಹ ಆ ಒಂದು ಸೀತಾ ಮಾತೆಯನ್ನು ಮತ್ತು ರಾಮಚಂದ್ರ ಸ್ವಾಮಿನ ಚೆನ್ನಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಇವಾಗ ಆಚಾರ್ಯರು ವಿಶೇಷವಾಗಿ ಕನ್ಯಾದಾನವನ್ನು ಮಾಡ್ತಾ ಇದ್ದಾರೆ. ಓಂ ಲಕ್ಷ್ಮೀ ಲಕ್ಷ್ಮೀನಾರಾಯಣ ಸ್ವರೂಪಾಣಾಂ ಶ್ರೀ ಸೀತಾ ಮಹಾಲಕ್ಷ್ಮೀ ರಾಮಚಂದ್ರ ಪರಬ್ರಹ್ಮಣೇ ನಮಃ ಭವತ್ಸು ಆವಾಹಯಿಷ್ಯೇ. ಓಂ ಕನ್ಯಾಂ ಕನಕ ಸಂಪದ್ಯಾಂ समेत मंगल्य महालक्ष्मी नमः ध्यायामेः आवाहयामि समर्पयामि पाद्यं समर्पयामि अर्घ्यं समर्पयामि अर्घ्यं समर्पयामि समर्पयामि ओम इमं वस्त्राणि वसावसाने दिवोरचित्रावन्तभवतः पुष्पाणि समर्पयामि परमं पवित्रं ददामि सहजं पुरस्तात् पुष्पाणि समर्पयामि गन्धाद्रं सुमनोहरं श्रेष्ठाचन्दनं श्रीप्रबलचन्दनं समर्पयामि लक्ष्मी
देवी सर्वमंगलदायिनी परमेश्वरी हरिद्राचूर्णं समर्पयामि कुङ्कुमचूर्णं समर्पयामि प्रजावान् पशुमान् भवति पुष्पवान् प्रजावान् पशुमान् भवति समर्पयामि पूजयामि ओम शंकाय नमः ओम कुलिकाय नमः ओम पद्माय नमः ओम महापद्माय नमः ओम नागाय नमः ओम दक्षकाय नमः ओम अनन्ताय नमः वासुके नमः शंकबालाय नमः कुलिकाय नमः भावाय रक्षावदेवताभ्यो नमः नमपूजान् समर्पयामि ओम प्रकृते नमः ओम विकृते नमः ओम विद्याय नमः ओम सर्वभूतेरप्रदाय नमः ओम श्रद्धाय नमः ओम विभूतये नमः ओम सर्वे नमः ओम परमात्मकाय नमः ओम वाजे नमः ओम पद्मनकाय नमः ओम पद्मने नमः ओम सुदे नमः ओम स्वाहाय नमः ओम सदाय नमः ओम कन्याय नमः हिरण्मये नमः लक्ष्मे नमः नित्यपुष्टाय नमः विभावर्गे नमः हरिते नमः दीप्ते नमः दीप्ता नमः महालक्ष्मी नमः समस्तोपचारान् समर्पयामि ओम हरेवलं सूर्यं वदेव ताराबलं चन्द्रबलं हरेव विद्याबलं
ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.